Hello students, welcome to our channel. Myself Krishnamurthy. Today we are going to learn about thermodynamics. Okay, so let's begin here with the synopsis part. It is the branch of chemistry which deals with the energy changes takes place during physical and chemical changes. So some of the terminologies we are using. Okay, right? ಹಾಗಿದ್ರೆ ನೋಡ್ಕೊಳ್ಳಿ ಮಕ್ಕಳ thermodynamics ಅಂದ್ರೆ it's a branch of chemistry which is dealing with energy changes taking place during physical and chemical changes. ಹಾಗಾದ್ರೆ ಸಿಸ್ಟಮ್ ಅಂದ್ರೆ ಏನು, ಸರೌಂಡಿಂಗ್ ಅಂದ್ರೆ ಏನು? System is an isolated part which is under thermodynamic study. Athava, a system is that part of the universe which is under investigation, athava thermodynamic investigation. Surrounding means the part of the universe other than the system. ಆ ಸಿಸ್ಟಮ್ ಅನ್ನ ಬಿಟ್ಟು ಇನ್ನೇನೇ ಇದ್ರು ಅದನ್ನ ನಾವು ಸರೌಂಡಿಂಗ್ಸ್ ಅಂತ ಕರಿತಿದ್ದೀವಿ. ಇನ್ ಜನರಲ್ ಯೂನಿವರ್ಸ್ ಅಂದ್ರೆ ದ ಯೂನಿವರ್ಸ್ ಅಂತಾನೆ ಕರಿತಾ ಇದೀವಿ. ಸಿಸ್ಟಮ್ ಪ್ಲಸ್ ಸರೌಂಡಿಂಗ್ ಎರಡನ್ನು ಸೇರಿಸಿದ್ರೆ ಅದು ಯೂನಿವರ್ಸ್ ಆಗ್ತಾ ಇದೆ. ಹಾಗಾದ್ರೆ in simple cases surrounding implies air or water or sometimes both ಎರಡು ಆಗಿರಬಹುದು. ಹಾಗಿದ್ರೆ ನೋಡೋಣ ಇಲ್ಲಿ ಟೈಪ್ಸ್ ಆಫ್ ಸಿಸ್ಟಮ್ ಅಂತ. ಏನು ಟೈಪ್ಸ್ ಆಫ್ ಸಿಸ್ಟಮ್ ಏನೇನಿರುತ್ತೆ? ಓಪನ್ ಸಿಸ್ಟಮ್ ಇದೆ in which energy and matter both can exchange between system and surroundings. Next, closed system, only energy can exchange, not the matter. Isolated system is there which is neither involving in energy or not nor this one matter. ಹಾಗಿದ್ರೆ ಮ್ಯಾಟರು ಎಕ್ಸ್ಚೇಂಜ್ ಆಗ್ತಿಲ್ಲ ಸಿಸ್ಟಮ್ ಅಂಡ್ ಸರೌಂಡಿಂಗ್ ಜೊತೆನಲ್ಲಿ, ಮತ್ತೆ ಎನರ್ಜಿ ಕೂಡ ಎಕ್ಸ್ಚೇಂಜ್ ಆಗ್ತಿಲ್ಲ. ಹಾಗಾದ್ರೆ ಹೋಮೋಜಿನಿಯಸ್ ಅಂಡ್ ಹೆಟೆರೋಜಿನಿಯಸ್ ಸಿಸ್ಟಮ್ ಅಂತ ಬರುತ್ತೆ. ಎ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಓನ್ಲಿ ಒನ್ ಫೇಸ್, ಒಂದೇ ಫೇಸ್ ಇರುತ್ತೆ ಅದರೊಳಗೆ. ಸೇ ಫಾರ್ ಎಕ್ಸಾಂಪಲ್ ಪ್ಯೂರ್ ಸಾಲಿಡ್ ಆರ್ ಎ ಲಿಕ್ವಿಡ್ ಆರ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್, ನೋಡಿದ್ರೆ ಒಂದೇ ಫೇಸ್ ತರ ಕಾಣಿಸ್ತಾ ಇರುತ್ತೆ. ಹೆಟೆರೋಜಿನಿಯಸ್ ಅಂದ್ರೆ it may consist of two or more phases. Example, solid in contact with the liquids. Okay, then hagadre state of a system andre ಏನು? The condition of existence of a system when its macroscopic properties have definite value is known as a state of a system. Macroscopic properties ಅಂದ್ರೆ ಕೆಳಗಡೆ ಕೊಟ್ಟಿದ್ದೀವಿ. ಪ್ರೆಷರ್ ಇದೆ, ವಾಲ್ಯೂಮ್ ಇದೆ, ಟೆಂಪರೇಚರ್ ಇದೆ, ಕಂಪೋಸಿಷನ್ ಇದೆ, ಕಲರ್ ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್, ಸೋ ಮೆನಿ ಆರ್ ದೇರ್. ಹಾಗಿದ್ರೆ ನೋಡೋಣಂತೆ ಇಲ್ಲಿ ಅಟ್ 1 atmospheric pressure ವಾಟರ್ ಈಸ್ ಯಾವ್ಯಾವ್ದು ಇರಬಹುದು ಅಂತ. ಟೆಂಪರೇಚರ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಕ್ರೈಟೀರಿಯಾ. 0 ಡಿಗ್ರಿ ಇದೆ ವಾಟರ್ ಅಂದ್ರೆ ಸಾಲಿಡ್ ಇರುತ್ತೆ, ಅಥವಾ 0 ಗಿಂತಲೂ ಕಡಿಮೆ ಇದೆ. ನೋಡಿ, ಸಾಲಿಡ್ ಇರುತ್ತೆ ಬಿಲೋ 0 ಡಿಗ್ರಿ, ಲಿಕ್ವಿಡ್ ಬಿಟ್ವೀನ್ 0 to 100 ಡಿಗ್ರೀಸ್. ನಮಗೆ ಗೊತ್ತು 100 ಡಿಗ್ರಿನಲ್ಲಿ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಏನಾದ್ರೂ 100 ಡಿಗ್ರಿಗಿಂತಲೂ ಜಾಸ್ತಿ ಇತ್ತು ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ವಾಟರ್, ಗ್ಯಾಸ್. ಹಾಗಿದ್ರೆ ಯಾವ್ದಾದ್ರು ಒಂದು ಸ್ಟೇಟ್ ಆಫ್ ದ ಸಿಸ್ಟಮ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ದೇರ್ ಮಸ್ಟ್ ಬಿ ಸರ್ಟೈನ್ ಪ್ಯಾರಾಮೀಟರ್ಸ್. ಅದನ್ನು ನಾನು ಮ್ಯಾಕ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ಅಥವಾ ಅಬ್ಸರ್ವಬಲ್ ಪ್ರಾಪರ್ಟೀಸ್ ಅಂತ ಕರಿತಾ ಇದ್ದೀನಿ. ಹಾಗೆ ನೋಡ್ತಾ ಹೋದ್ರೆ ಎಕ್ಸ್ಟೆನ್ಸಿವ್ ಅಂಡ್ ಇಂಟೆನ್ಸಿವ್ ಪ್ರಾಪರ್ಟೀಸ್. ಮಕ್ಕಳ ನೋಡಿ, ನಾ ಇಂಟೆನ್ಸಿವ್ ಪ್ರಾಪರ್ಟೀಸ್ ಬಗ್ಗೆ ಮೊದಲೇ ಹೇಳ್ತೇನೆ. ಯಾವ್ದಾದ್ರು ಒಂದು ಪ್ರಾಪರ್ಟಿ ಅಲ್ಲಿರುವಂತ ಸಬ್ಸ್ಟೆನ್ಸ್ ಅಥವಾ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೆ ಅದನ್ನ ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಇಂಟೆನ್ಸಿವ್ ಅಂದ್ರೆ ಇಂಡಿಪೆಂಡೆಂಟ್ ಆನ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್. ಸೋ ಮೆನಿ ಆರ್ ದೇರ್: ಡೆನ್ಸಿಟಿ, ಮೋಲಾರ್ ವಾಲ್ಯೂಮ್, ಟೆಂಪರೇಚರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಫ್ರೀಸಿಂಗ್ ಪಾಯಿಂಟ್, ಅಷ್ಟೆಲ್ಲ ವಿಸ್ಕಾಸಿಟಿ ಇದೆ, ಸರ್ಫೇಸ್ ಟೆನ್ಷನ್ ಇದೆ, ಸೋ ಮೆನಿ ಆರ್ ದೇರ್. ಹಾಗಾದ್ರೆ ಇಂಟೆನ್ಸಿವ್ ಪ್ರಾಪರ್ಟೀಸ್ ಆರ್ ದೋಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ದ ಕ್ವಾಂಟಿಟಿ ಆಫ್ ದ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದ ಸಿಸ್ಟಮ್. ಅದೇ ರೀತಿ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದ್ರೆ ಏನಾಗಿರ್ಬೇಕು? ದೇ ಶುಡ್ ಡಿಪೆಂಡ್ ಆನ್ ದ ಕ್ವಾಂಟಿಟಿ ಆಫ್ ದ ಸಬ್ಸ್ಟೆನ್ಸ್ ಆರ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇನ್ ದ ಸಿಸ್ಟಮ್. ವಾಲ್ಯೂಮ್, ಎಂಥಾಲ್ಪಿ, ಫ್ರೀ ಎನರ್ಜಿ, ಎಂಟ್ರೋಪಿ, ಹೀಟ್ ಕೆಪಾಸಿಟಿ, ಇವೆಲ್ಲವೂ ಕೂಡ ಎಂಥ ಪ್ರಾಪರ್ಟಿ? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ನಮಗೆ ಗೊತ್ತಿರಬೇಕು, ಯಾವುದೇ ಎರಡು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿಗಳ ರೇಷಿಯೋಸ್ ನಾನು ತಗೊಂಡ್ರೆ ಗೊತ್ತಿರಲಿ. ಮಾಸ್ ಅನ್ನೋದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ವಾಲ್ಯೂಮ್ ಅನ್ನೋದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಆದ್ರೆ ಮಾಸ್ ಬೈ ವಾಲ್ಯೂಮ್ ಡೆನ್ಸಿಟಿ ದಟ್ ಇಸ್ ಗೋಯಿಂಗ್ ಟು ಬಿ ಅನ್ ಇಂಟೆನ್ಸಿವ್ ಪ್ರಾಪರ್ಟಿ. ಹಾಗಾದ್ರೆ ದ ರೇಷಿಯೋ ಆಫ್ ಎನಿ ಟು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಇಸ್ ಗೋಯಿಂಗ್ ಟು ಬಿಕಮ್ ವಾಟ್? ಇಂಟೆನ್ಸಿವ್ ಪ್ರಾಪರ್ಟಿ ಅಂತ. ಹಾಗೆ ನೋಡೋದಾದ್ರೆ ದ ಸ್ಟೇಟ್ ವೇರಿಯೇಬಲ್ಸ್ ಅಂಡ್ ಸ್ಟೇಟ್ ಫಂಕ್ಷನ್ಸ್ ಅಂತ. These are the macroscopic properties of the system which can change or which change with the
ಚೇಂಜ್ ಆಫ್ ದ ಸಿಸ್ಟಮ್, ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಸಿಸ್ಟಮ್. ಹಾಗಾದ್ರೆ ದೇ ಡಿಪೆಂಡ್, ನೋಡ್ಕೋಬೇಕು ನಾವು, ದೇ ಡಿಪೆಂಡ್ ಅಪಾನ್ ದ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಓನ್ಲಿ, ಬಟ್ ನಾಟ್ ಆನ್ ದ ಪಾತ್ ಫಾಲೋಡ್. Say for example, temperature, pressure, volume, chemical composition, energy, entropy, free energy, ಇವೆಲ್ಲವೂ ಕೂಡ ಸ್ಟೇಟ್ ಫಂಕ್ಷನ್ಸ್ ಅಂತ. ಅಂದ್ರೆ ಅವುಗಳು ಓನ್ಲಿ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಆಫ್ ದ ಸಿಸ್ಟಮ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ, ಬಟ್ ನಾಟ್ ಆನ್ ದ ಪಾತ್ ಫಾಲೋಡ್. ಇಂಟರ್ನಲ್ ಎನರ್ಜಿ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ಯಾರಾಮೀಟರ್. It is the sum of all types of energies associated with a system. ಏನೆಲ್ಲ ಆಗಿರಬಹುದು ಅದು? ಟ್ರಾನ್ಸ್ಲೇಷನಲ್ ಎನರ್ಜಿ, ವೈಬ್ರೇಷನಲ್ ಎನರ್ಜಿ, rotational energy, nuclear energy, electronic energy, interaction energy of the molecules. ಓಕೆ, ಹಾಗಾದ್ರೆ ಇವೆಲ್ಲವುದನ್ನು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತಾ ಇದೆಯಂತೆ? ದಟ್ ಇಸ್ ಗೋಯಿಂಗ್ ಟು ಗಿವ್, ಹೇಳಿ, ಇಂಟರ್ನಲ್ ಎನರ್ಜಿ. ಹಾಗಿದ್ರೆ ಇಂಟರ್ನಲ್ ಎನರ್ಜಿ ಕ್ಯಾನ್ ಬಿ ಗಿವನ್ ಆಸ್ ET, ER, EV. ಆಲ್ರೆಡಿ ರೆಪ್ರೆಸೆಂಟೇಷನ್ ಗೊತ್ತಿದೆ. Change in internal energy. Some of the textbook they may have mentioned internal energy as what? U ಅಂತ ಕೊಟ್ಟಿರ್ತಾರೆ. ಹಾಗಾದ್ರೆ ಡೆಲ್ಟಾ E ಅಥವಾ ಡೆಲ್ಟಾ U is equal to what? Internal energy of the product minus internal energy of the reactants. ಈ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಇಂಟರ್ನಲ್ ಎನರ್ಜಿ ಚೇಂಜ್ ಅಂದ್ರೆ ಏನು? ಹಾಗಾದ್ರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, ಆಫ್ ಕೋರ್ಸ್ ದಿಸ್ ಇಸ್ ಆಲ್ಸೋ ವಾಟ್? ಸ್ಟೇಟ್ ಫಂಕ್ಷನ್. ಹಾಗಾದ್ರೆ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಅಂತ ಆಯ್ತು, ನಮ್ಗೆ ಗೊತ್ತಿದೆ, ಐಡಿಯಾ ಇದೆ. ಹಾಗಿದ್ರೆ ನಾನು ಹೇಳಕ್ ಹೊರಟಿರುವಂತಹ ಒಂದು ಸಿಂಪಲ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಇಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ಎವಾಲ್ವ್ಡ್ ಆರ್ ಅಬ್ಸಾರ್ಬ್ಡ್ when a chemical reaction is carried out at constant volume and constant temperature. ಇದನ್ನ ನಾವು ಎಲ್ಲಿ ಮೆಷರ್ ಮಾಡ್ತಾ ಇದ್ದೀವಿ ಅಂದ್ರೆ ಬಾಂಬ್ ಕ್ಯಾಲೋರಿಮೀಟರ್ ಅಂತ ಹೇಳಿ. ಅಲ್ಲಿ ಕೊಟ್ಟಿದ್ದಾರೆ ಡೆಲ್ಟಾ U ಅಥವಾ ಡೆಲ್ಟಾ E, ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು ಅಂತ ಹೇಳಿ. ಓಕೆನಾ? ಹಾಗಾದ್ರೆ ಡೆಲ್ಟಾ U ಇಸ್ ಈಕ್ವಲ್ ಟು ಅಂತ ತಗೊಂಡ್ರೆ ಏನೆಲ್ಲ ಬರ್ತಾ ಇದೆ ಒಂದ್ಸಲ ಅಬ್ಸರ್ವ್ ಮಾಡ್ಬೋದಾ? ಡೆಲ್ಟಾ U ಆರ್ ಡೆಲ್ಟಾ E ಇಸ್ ಈಕ್ವಲ್ ಟು, ನೋಡಿ ತೋರಿಸ್ತೇನೆ ನೋಡಿ, ಡೆಲ್ಟಾ E ಇಸ್ ಈಕ್ವಲ್ ಟು C ಇಂಟು ಡೆಲ್ಟಾ T ಇಂಟು M ಬೈ W. ಇಲ್ಲಿ ಕೊಟ್ಟಿದ್ದಾರೆ. C ಅಂದ್ರೆ ಹೀಟ್ ಕೆಪಾಸಿಟಿ ಆಫ್ ಕ್ಯಾಲೋರಿಮೀಟರ್, ಡೆಲ್ಟಾ T ಅಂದ್ರೆ ರೈಸ್ ಇನ್ ಟೆಂಪರೇಚರ್, ಎಷ್ಟು ಚೇಂಜ್ ಆಗಿದೆ, M ಅಂದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್, W ಅಂದ್ರೆ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಟೇಕನ್. ಗೊತ್ತಿರುತ್ತೆ ಅನ್ಕೊಂತೀರಿ. ನೆಕ್ಸ್ಟ್, ಮೋಡ್ಸ್ ಆಫ್ ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಹೇಗೆಲ್ಲ ಆಗುತ್ತೆ ಅಂತ ಹೇಳಿ. ಹಾಗಾದ್ರೆ ಎಕ್ಸ್ಚೇಂಜ್ ಆಫ್ ಎನರ್ಜಿ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಬೈ ಹೀಟ್, ವರ್ಕ್, ಎಲೆಕ್ಟ್ರಿಕಲ್ ಎನರ್ಜಿ ಆರ್ ರೇಡಿಯೇಷನ್ಸ್. ಹಾಗಾದ್ರೆ ಎಕ್ಸ್ಪ್ರೆಷನ್ ಫಾರ್ PV ವರ್ಕ್ ಅಂದ್ರೆ ಪ್ರೆಷರ್, ವಾಲ್ಯೂಮ್, ವರ್ಕ್ ಹೇಗೆ ಕೊಡ್ತಾ ಇದೀವಿ ನೋಡಿ. WPV ಅಂದ್ರೆ W ವರ್ಕ್ ಡನ್ ಆಫ್ ಪ್ರೆಷರ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಮೈನಸ್ P ಇಂಟು ಡೆಲ್ಟಾ V. PE exchange that's called as external pressure. ಓಕೆ, ರೈಟ್. ಹಾಗಿದ್ರೆ ಒಂದಷ್ಟು ಸೈನ್ ಕನ್ವೆನ್ಷನ್ಸ್ ಬರುತ್ತೆ. ಅಂದ್ರೆ ಯಾವ ಸೈನ್ ಇದ್ರೆ ನಾವು ಏನಂತ ಅರ್ಥ ಮಾಡ್ಕೊಳ್ತೀವಿ ಅಂತ. ಹೀಟ್ ಅಬ್ಸಾರ್ಬ್ಡ್ ಬೈ ದ ಸಿಸ್ಟಮ್, ನೆನ್ಪಿಟ್ಕೊಳ್ಳಿ. ಹೀಟ್ ಅನ್ನ ಯಾವುದೋ ಒಂದು ಸಿಸ್ಟಮ್ ಅಬ್ಸಾರ್ಬ್ ಮಾಡ್ಕೊಳ್ತಿದೆ ಅಂದ್ರೆ ಅವಾಗ Q ದಟ್ ಇಸ್ ಈಕ್ವಲ್ ಟು ಪಾಸಿಟಿವ್. ಅದೇ ಹೀಟ್ ರಿಲೀಸ್ಡ್ ಆರ್ ಎವಾಲ್ವ್ಡ್ ಬೈ ದ ಸಿಸ್ಟಮ್ ಅಂದ್ರೆ Q ಇಸ್ ಈಕ್ವಲ್ ಟು ನೆಗೆಟಿವ್. ಗೊತ್ತಿರಬೇಕು. ಅದೇ ತರ ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂದ್ರೆ W is equal to ಪಾಸಿಟಿವ್ ಆಗಿರುತ್ತೆ. ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂದ್ರೆ W is equal to ನೆಗೆಟಿವ್. ಓಕೆ, ನೆಗೆಟಿವ್ ಆಗಿರುತ್ತೆ. ಪ್ರೋಸೆಸಸ್ ಅಂಡ್ ದೇರ್ ಟೈಪ್ಸ್, ನೆನ್ಪಿಟ್ಕೊಳ್ಳಿ, ತುಂಬಾ ಸಿಂಪಲ್ ಆಗಿರುತ್ತೆ. ಪ್ರೋಸೆಸ್ ಅಂದ್ರೆ ಏನು? ಯೂಶಲಿ ಥರ್ಮೋಡೈನಮಿಕ್ ಪ್ರೋಸೆಸ್. ಓಕೆ, ಹಾಗಿದ್ದಾಗ ಇಟ್ ಇಸ್ ದ ಆಪರೇಷನ್ ಬೈ ವಿಚ್ ಎ ಸಿಸ್ಟಮ್ ಚೇಂಜಸ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಅದನ್ನ ಪ್ರೋಸೆಸ್ ಅಂತ ಕರಿತಾ ಇದೀವಿ ನಾವು. ಅದರಲ್ಲಿ ಎರಡು ತರ ಪ್ರೋಸೆಸ್ ಇದೆ, ಒಂದು ರಿವರ್ಸಿಬಲ್ ಪ್ರೋಸೆಸ್, ಇನ್ನೊಂದು ಇರ್ರಿವರ್ಸಿಬಲ್ ಪ್ರೋಸೆಸ್. ಇಫ್ ದ ಡ್ರೈವಿಂಗ್ ಫೋರ್ಸ್ ಇಸ್ ಓನ್ಲಿ infinitesimally greater than the opposing force and process can be reversed at any instant is known as reversible process. ಹಾಗಾದ್ರೆ reversible processes which are occurring so slowly that at any instant of time they can be reversed. ಹಾಗಾದ್ರೆ ನಿಧಾನಕ್ಕೆ ಆಗ್ತಿರೋ ಪ್ರೋಸೆಸ್ ಅನ್ನ ನಾವು ರಿವರ್ಸ್ ಮಾಡಬಹುದಲ್ವಾ? ಆ ತರ ಪ್ರೋಸೆಸ್. ಇರ್ರಿವರ್ಸಿಬಲ್ ಪ್ರೋಸೆಸ್ ಅಂತ ಹಾಗಾದ್ರೆ ಇಟ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಇನ್ಫೈನೈಟಿಸಮಲಿ ಸ್ಲೋಲಿ. ಅದು ಯಾವುದೇ ಕಾರಣಕ್ಕೂ ನಿಧಾನಕ್ಕಾಗೋದಲ್ಲ, ತುಂಬಾ ಬೇಗ ಬೇಗ ಆಗುವಂತ ಪ್ರೋಸೆಸ್ ನೋಡಿ ಮಕ್ಕಳ. ಹಾಗೆ ಅದೇ ತರ ಹೇಳೋದಾದ್ರೆ ನಾವು ನೋಡ್ತಾ ಬರೋಣ ಥರ್ಮೋಡೈನಮಿಕ್ ಪ್ರೋಸೆಸಸ್ ಅಂತ. ಅದರಲ್ಲಿ ಫಸ್ಟ್ ಬರೋದೆ ಐಸೋಥರ್ಮಲ್. ಐಸೋ ಅಂದ್ರೆ ಸೇಮ್, ಥರ್ಮಲ್ ಅಂದ್ರೆ ಏನ್ ಹೇಳ್ತೀಯಾ? ಟೆಂಪರೇಚರ್. ಹಾಗಾದ್ರೆ ಇಫ್ ಎನಿ ಪ್ರೋಸೆಸ್ ವಿಚ್ ಇಸ್ ಕ್ಯಾರಿಡ್ ಔಟ್ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್ ಇಸ್ ಕಾಲ್ಡ್ as what? ಐಸೋಥರ್ಮಲ್ ಪ್ರೋಸೆಸ್ ಅಂತ.
Okay, temperature remains constant ಅಂತ. Adiabatic process where there is no heat exchange between system and surrounding. ಹಾಗಿದ್ರೆ heat exchange ಆಗ್ತಿಲ್ಲ ಅಂದ್ರೆ dq ಏನಾಗಿರುತ್ತೆ 0. ಹಾಗೆ isobaric process ಅಂತ pressure remains constant. ಪ್ರೆಷರ್ ಕಾನ್ಸ್ಟೆಂಟ್ ಇದ್ರು ಇಲ್ಲದೆ ಇದ್ರು ನೆನ್ಪಿಟ್ಕೊಳ್ಳಿ, ವಾಲ್ಯೂಮ್ ಒಂದೊಂದ್ಸಲ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಪಿ ವಿ ಚೇಂಜಸ್ ಅಂತ ಗೊತ್ತಿದೆ ನಿಮಗೆ, ಹೌದಾ? ರೈಟ್. ಹಾಗಿದ್ರೆ ನೆಕ್ಸ್ಟ್ ಒನ್ ವಿ ಆರ್ ಮೂವಿಂಗ್ ಐಸೋಕೋರಿಕ್ ಪ್ರೋಸೆಸ್. ಓಕೆ, ಐಸೋಕೋರಿಕ್ ಅಂದ್ರೆ ವಾಲ್ಯೂಮ್ ರಿಮೈನ್ಸ್ ಸೇಮ್, ಅಂದ್ರೆ ದೇರ್ ಇಸ್ ನೋ ಚೇಂಜ್ ಇನ್ ವಾಲ್ಯೂಮ್. ಈಗ ನೋಡಿ, ವಾಲ್ಯೂಮ್ ಸೇಮ್ ಇದ್ರೆ ಪ್ರೆಷರ್ ವೇರಿ ಆಗ್ಬೋದು, ಯಾಕಂದ್ರೆ ಪಿ ವಿ ವರ್ಕ್ ನಮಗೆ ಗೊತ್ತಿದೆ. ನೆಕ್ಸ್ಟ್ ಒನ್ ಇಸ್ ಗೋಯಿಂಗ್ ಟು ಬಿ ಸೈಕ್ಲಿಕ್ ಪ್ರೋಸೆಸ್. ನೆನ್ಪಿಟ್ಕೋ, ಆಫ್ಟರ್ ಅಂಡರ್ಗೋಯಿಂಗ್ ಎ ನಂಬರ್ ಆಫ್ ಚೇಂಜಸ್ the system returns to its original state. In cyclic process, change in internal energy, that delta E is equal to 0, delta H is equal to 0, delta S also is equal to 0. Entropy, idu enthalpy, internal energy, ಎಲ್ಲದು changes ಏನಿರುತ್ತೆ 0 ಆಗಿರುತ್ತೆ ಅಂತ. ಇದೊಂದು ಸ್ವಲ್ಪ ಐಡಿಯಾ ಇರಲಿ. ಫಸ್ಟ್ ಆಫ್ ಥರ್ಮೋಡೈನಮಿಕ್ಸ್, total energy of the universe is constant, or energy can neither be created nor destroyed but can be converted or transformed from one form to another form. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬಂದ್ರೆ ನೋಡಿ, ಡೆಲ್ಟಾ ಇ ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ನಮ್ಗೆ ಆಲ್ರೆಡಿ ಡಬ್ಲ್ಯೂಗೆ ಎಕ್ಸ್ಪ್ರೆಷನ್ ಗೊತ್ತಿದೆ, ಪಿ ಇಂಟು ಡೆಲ್ಟಾ ವಿ ಅಂತ ಹೇಳಿ. ಹಾಗಿದ್ರೆ ಡೆಲ್ಟಾ ಇ ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಪಿ ಇಂಟು ಡೆಲ್ಟಾ ವಿ ಬರೀಬಹುದಾ? ರೈಟ್. ನೆಕ್ಸ್ಟ್ ಎಂಥಾಲ್ಪಿ ಅಂಡ್ ಎಂಥಾಲ್ಪಿ ಚೇಂಜ್. ಎಂಥಾಲ್ಪಿ ಅಂದ್ರೆ ಏನಪ್ಪಾ? ಇಟ್ ಇಸ್ ದ heat content of the system and related to internal energy. H is equal to E plus PV ಅಥವಾ U plus PV. ಇಂಟರ್ನಲ್ ಎನರ್ಜಿ E ಸಿಂಬಲ್ ಇದೆಯಲ್ಲ, ಅದರ ಜಾಗದಲ್ಲಿ U ಅಂತ ಮೆನ್ಷನ್ ಮಾಡಿರ್ತಾರೆ ಕೆಲವೊಂದು ಬುಕ್ಸ್ ಅಲ್ಲಿ. ಹಾಗಾದ್ರೆ H is equal to E plus PV. We can measure the change in enthalpy and not absolute value of enthalpy. ಇಷ್ಟಿತ್ತು ಇನಿಷಿಯಲ್ ಸ್ಟೇಟು, ಇಷ್ಟ ಆಯ್ತು ಫೈನಲ್ ಸ್ಟೇಟ್ ಅಲ್ಲಿ. ಅವುಗಳ ಡಿಫರೆನ್ಸ್ ಹೇಳ್ಬೋದು ಬಿಟ್ರೆ ಮೊದಲು ಇಷ್ಟೇ ಇತ್ತು ಅಂತ ಹೇಳಿಕ್ ಬರೋದಿಲ್ಲ. ಹಾಗಿದ್ರೆ ಡೆಲ್ಟಾ ಎಚ್ ಅಂದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದೀವಿ ಅಂತೆ? ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಮೈನಸ್ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್ಸ್, ಅದನ್ನೇ ಎಚ್ ಪಿ ಮೈನಸ್ ಎಚ್ ಆರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಫ್ ಎಚ್ ಪಿ ಇಸ್ ಗ್ರೇಟರ್ ದನ್ ಎಚ್ ಆರ್, ದ ಚೇಂಜ್ ಇಸ್ ಎಂಡೋಥರ್ಮಿಕ್. ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಜಾಸ್ತಿ ಇದೆ, ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್ ಕಡಿಮೆ ಇದೆ. ಓಕೆನಾ? ಹಾಗಿದ್ದಾಗ ಏನಾಗುತ್ತಂತೆ? ಎಂಡೋಥರ್ಮಿಕ್. Heat is absorbed. If HR is greater than HP, ಅಂದ್ರೆ enthalpy of reactant is greater than enthalpy of product, ಅಂದ್ರೆ the change is exothermic ಅಂದ್ರೆ. ಹಾಗಾದ್ರೆ ಡೆಲ್ಟಾ H ದು ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳೋದಾದ್ರೆ, the change in enthalpy is given by the when pressure is kept constant. ಹಾಗಿದ್ರೆ ನೋಡಿ, ಡೆಲ್ಟಾ P ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತಂತೆ. ಡೆಲ್ಟಾ H is equal to ಡೆಲ್ಟಾ E plus ಡೆಲ್ಟಾ PV. ಹಾಗಾದ್ರೆ that is going to be P into delta V and V into delta P ಆಗುತ್ತೆ. ನಮಗೆ ಗೊತ್ತು ಪ್ರೆಷರ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂದ್ರೆ ಡೆಲ್ಟಾ P is equal to 0. ಸೊ ಉಳ್ಕೊಳ್ಳೋದೇನು ಉಳ್ಕೊಳುತ್ತೆ, ಈ ಟರ್ಮ್ ಹೋಗುತ್ತೆ. ಸೊ ಡೆಲ್ಟಾ H is equal to ನೋಡಿ ಇದೇನಿದೆ ಅಷ್ಟೇ, ಈ ಡೆಲ್ಟಾ E plus P into delta V. ಹಾಗಿದ್ರೆ ಡೆಲ್ಟಾ H is equal to Q at constant pressure. ಹೇಗೆ? From the first law of thermodynamics, the enthalpy change represents the heat change taking place during the process occurring at constant pressure and constant ಟೆಂಪರೇಚರ್. ಎಷ್ಟು ಹೀಟ್ ಹೊರಗೆ ಒಳಗೆ ಹೋಗ್ತಿದೆ ಅನ್ನೋದು ಯಾವ್ದನ್ನ ಇದು ಮಾಡ್ತಾ ಇದೆ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ದಟ್ ಇಸ್ ಗೋಯಿಂಗ್ ಟು ರೆಪ್ರೆಸೆಂಟ್ಸ್ ದ ಹೀಟ್ ಚೇಂಜ್. ಕರೆಕ್ಟಾ? ರೈಟ್. ಈಗ ನೋಡೋದಾದ್ರೆ ಕಿರ್ಚಾಫ್ಸ್ ಈಕ್ವೇಶನ್ ಅಂತೆ ಮಕ್ಕಳ ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ಇಫ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಪ್ರೆಷರ್ ಕಾನ್ಸ್ಟೆಂಟ್ ಆಗಿರ್ಬೇಕು, ಅದಕ್ಕೆ ಸಿ ಪಿ ಅಂತ ತಗೊಂಡಿರೋದು, ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ನೆಕ್ಸ್ಟ್ delta H2 minus delta H1 divided by T2 minus T1. Therefore, delta Cp is equal to that much. Idu Kirchhoff's equation. Suppose Cv ತಗೊಂಡ್ರೆ ನೆನ್ಪಿಟ್ಕೋ, heat capacity at constant pressure ಅಂದ್ರೆ delta H, change in enthalpy. Heat capacity at constant volume ಅಂದ್ರೆ that is nothing but change in internal energy. ಎರಡು ಇಂಟರ್ನಲ್ ಎನರ್ಜಿ ಚೇಂಜ್ ಗಳ ಮಧ್ಯೆ ಇರುವಂತ ಡಿಫರೆನ್ಸ್ ಅನ್ನ ನಾನು ತಗೊಳ್ತಾ ಇದ್ದೀನಿ ಇಲ್ಲಿ. ಡೆಲ್ಟಾ E2 ಮೈನಸ್ ಡೆಲ್ಟಾ E1 ಡಿವೈಡೆಡ್ ಬೈ T2 ಮೈನಸ್ T1 ದಟ್ ಇಸ್ ಈಕ್ವಲ್ ಟು ಡೆಲ್ಟಾ Cv. ಹಾಗಾದ್ರೆ ನೋಡಿ, Cv ಅಂದ್ರೆ ಏನ್ ಬರೀತಾ ಇದ್ರೆ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಡಿಫರೆನ್ಸ್ ಇನ್ ದ ಹೀಟ್ ಕೆಪಾಸಿಟೀಸ್ ಆಫ್ ಪ್ರಾಡಕ್ಟ್ಸ್ ಅಂಡ್ ರಿಯಾಕ್ಟೆಂಟ್ಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತೆ ಡೆಲ್ಟಾ Cv ಅಂತ ಹೇಳೋದಾದ್ರೆ. ಈಗ ನೆಕ್ಸ್ಟ್ ಮೂವ್ ಆಗೋಣ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಬಗ್ಗೆ. ಯೂಶಲಿ ಎಂಥಾಲ್ಪಿ ಅಂದ್ರೆ ಟೋಟಲ್ ಹೀಟ್ ಕಂಟೆಂಟ್ ಆಫ್ ದ ಸಿಸ್ಟಮ್. ಯಾವುದೋ ಒಂದು ರಿಯಾಕ್ಷನ್ ಆಗ್ಬೇಕಾದ್ರೆ ಐದರ್ ದ ರಿಯಾಕ್ಷನ್ ಇಸ್ ಎಂಡೋಥರ್ಮಿಕ್ ಆರ್ ಎಕ್ಸೋಥರ್ಮಿಕ್, ಅಂದ್ರೆ ಐದರ್ ಹೀಟ್ ಇಸ್ ರಿಲೀಸ್ಡ್ ಆರ್ ಅಬ್ಸಾರ್ಬ್ಡ್ ಅಂತ ಗೊತ್ತು. ಅದೇ ರೀತಿ ದ ಎಂಥಾಲ್ಪಿ ಚೇಂಜ್
at the standard condition. ಯಾವ್ಯಾವುದು 1 atmospheric pressure and 298 Kelvin. ಅದನ್ನೇ ನಾವು ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಅಂತ ಕರೆಯೋದು. ಹಾಗಾದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಡೆಲ್ಟಾ ಎಚ್ ಅಂಡ್ ಡೆಲ್ಟಾ ಇ ಏನಪ್ಪ ಬರುತ್ತೆ ಅಂತಂದ್ರೆ ನೋಡಿ, ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಡೆಲ್ಟಾ ಇ ಪ್ಲಸ್ ಪಿ ಇಂಟು ಡೆಲ್ಟಾ ವಿ ಅಂತ ತಗೊಂಡಿದ್ವಿ. ಈ ಈಕ್ವೇಶನ್ ಗೊತ್ತಿರುತ್ತೆ. ಪಿ ಇಂಟು ಡೆಲ್ಟಾ ವಿ ನಲ್ಲಿ I can take PV is equal to nRT alpha. Therefore, P into delta V is equal to delta N into RT. So, this equation is substituted by that one only. Okay, na? Right. ಹಾಗಾದ್ರೆ delta E and delta H for monoatomic gases. ಈ ವ್ಯಾಲ್ಯೂಗಳು ಗೊತ್ತಿರಬೇಕು. Internal energy is equal to kinetic energy, that is equal to 3/2 RT. ಹಾಗಾದ್ರೆ ಎಂಥಾಲ್ಪಿ ಏನಾಗಿರುತ್ತೆ, ಅದ್ರ ಜೊತೆನಲ್ಲಿ ಪ್ರೆಷರ್, ವಾಲ್ಯೂಮ್, ವರ್ಕ್ ಆಡ್ ಆಗಿರುತ್ತಂತೆ. ಓಕೆನಾ? PV is equal to RT for 1 mole. ಹಾಗಿದ್ರೆ 3/2 RT plus RT ಅಂದ್ರೆ 5/2 RT per mole ಬರುತ್ತೆ. ಓಕೆನಾ? ನೆಕ್ಸ್ಟ್, ಅಪ್ಲಿಕೇಶನ್ಸ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಅದನ್ನ ಹೆಸ್ ಲಾ ಆಫ್ ಕಾನ್ಸ್ಟೆಂಟ್ ಹೀಟ್ ಸಮೇಷನ್ ಅಲ್ಲಿ ಹೇಳ್ತಾ ಇರ್ತೀವಿ. ಇದೇ ಮತ್ತೆ ಇನ್ನೊಂದ್ಸಲ ಬರುತ್ತೆ, ಅವಾಗ ನೋಡೋಣಂತೆ. ಈ ಡಯಾಗ್ರಾಮ್ ಅನ್ನ ಅಲ್ಲಿ ಹೇಳಲ್ಲ. ಓಕೆ, ಬೇಕಂತ ಎಲ್ಲ ಇಲ್ಲೇ ಹೇಳಿರ್ತೀವಲ್ಲ ಹಾಗೆ. ಯೂಶುವಲ್ ಆಗಿ ಅಕಾರ್ಡಿಂಗ್ ಟು ಹೆಸ್ ಲಾ, the total enthalpy change during a reaction is constant whether the reaction takes place in single step or in several steps. ನೋಡಿ, ಈಗ A is converting into D with the absorption or liberation of Q amount of heat. So ಈಗ ಏನಾಗುತ್ತೆ, A is converting into B to C D. ಹಾಗಾದ್ರೆ ಅದನ್ನ Q1 Q2 Q3 ಅಂತ ಕರಿತಾ ಇದ್ದೀರಾ. ಇದು ಒಂದೇ ಸ್ಟೆಪ್ ಅಲ್ಲಿ ಆಗ್ತಾ ಇದೆ Q ಅನ್ನೋದು. ಇದು ಇಂಟರ್ಮೀಡಿಯೇಟ್ ಸ್ಟೆಪ್ ಅಥವಾ ಸೆವರಲ್ ಸ್ಟೆಪ್ ಅಲ್ಲಿ ಆಗ್ತಿದೆ. ಹಾಗಾದ್ರೆ Q ಅನ್ನೋದೇನಾಗಿರ್ಬೇಕು, ಇಟ್ ಇಸ್ ದ summation of all that in between enthalpies ಅಂತ ಹೇಳಿ ನೆನಪಿಟ್ಕೊಂಡಿರ್ತೀರ. ರೈಟ್, ಇಟ್ಸ್ ಕ್ವೈಟ್ ಸಿಂಪಲ್ as per we have observed. ಸರಿನಪ್ಪ? ರೈಟ್. ಹಾಗಿದ್ರೆ ಈಗ ನೋಡೋಣಂತೆ ನೆಕ್ಸ್ಟ್ ಒನ್. ಅಪ್ಲಿಕೇಶನ್ಸ್ ಆಫ್ ಹೆಸ್ ಲಾ. ಏನ್ ಮಾಡುತ್ತೆ ಅಪ್ಲಿಕೇಶನ್ಸ್ ಅಲ್ಲಿ? ಇಟ್ಸ್ ಗೋಯಿಂಗ್ ಟು ಯೂಸ್ಫುಲ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಹೀಟ್ಸ್ ಆಫ್ ರಿಯಾಕ್ಷನ್, determination of heat change of slow reactions, calculation of enthalpies of formation, calculation of bond enthalpies and bond energies. Okay, idu Hess law. ಹಾಗಾದ್ರೆ ವರ್ಕ್ ಡನ್ ಇನ್ ಐಸೋಥರ್ಮಲ್, ನೆನ್ಪಿಟ್ಕೊಳ್ಳಿ, ಐಸೋಥರ್ಮಲ್ ರಿವರ್ಸಿಬಲ್ ಎಕ್ಸ್ಪಾನ್ಷನ್. ಹಾಗಾದ್ರೆ ಇಲ್ಲಿ ಎರಡು ಟರ್ಮಲ್ ಬರೀಬಹುದು, ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಅಂಡ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್. ಸೊ W is equal to what? minus 2.303 nRT into log V2 by V1. ಅಥವಾ ನಮಗೆ ಗೊತ್ತಿದೆ P1 V1 is equal to P2 V2. ಹೌದಾ ಇಲ್ಲ? ರೈಟ್. ಹಾಗಾದ್ರೆ P1 by P2 is equal to V2 by V1 ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ವರ್ಕ್ ಡನ್ ಇನ್ ಅಡಿಯಾಬ್ಯಾಟಿಕ್ ರಿವರ್ಸಿಬಲ್ ಎಕ್ಸ್ಪಾನ್ಷನ್ ಆದ್ರೆ ದಟ್ W is equal to what? ಇರ್ರಿವರ್ಸಿಬಲ್ ಅಂತ ಹೇಳಿದೀವಿ, minus P into V2 minus V1. ಓಕೆ, ರೈಟ್. ಹಾಗಿದ್ರೆ ಹೀಟ್ ಕೆಪಾಸಿಟಿ of a system ಅಂತ ತಗೊಳ್ಳೋದಾದ್ರೆ, if the amount of heat required to raise the temperature of the system by 1 degree or 1 Kelvin is called as what? Heat capacity of the system. C is equal to Q by M into delta T. In case of single substance, when M is equal to 1 gram, C is the specific heat of the system. ಹಾಗಾದ್ರೆ when M is equal to M gram or 1 mole, it is molar heat enthalpy or molar heat capacity. Since heat capacity varies with the temperature, its true value is given by, ಹೇಗೆ ಕೊಡ್ತಾ ಇದೀವಂತೆ ನೋಡಿ, C is equal to delta Q by delta T. Heat capacity at constant volume CV is equal to dE by dt. ಹಾಗಾದ್ರೆ delta E by delta T at constant volume is called as what? Heat capacity ಅಂತ ಕರೀತಾರೆ. ಎರಡು ಆಗ್ಬಹುದು. ಸರಿನಾ? ನೆಕ್ಸ್ಟ್, ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಕೊಡೋದಾದ್ರೆ Cp is equal to what? dQ by dt. That's nothing but dH by dt ಅಥವಾ delta H by delta T at constant pressure. Also we have Cp is equal to Cp into M, Cv is equal to Cv into M. So heat capacity at constant pressure is given by Cp is equal to ಏನಂತ? dQ by dt. ಹೌದಲ್ವಾ? ಹಾಗಿದ್ರೆ ಡೆಲ್ಟಾ ಎಚ್ ಬೈ ಡೆಲ್ಟಾ ಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀವಿ. ಹಾಗೆ ನಮಗೆ ಗೊತ್ತು Cp is equal to Cp into capital M molar mass, Cv is equal to Cv into M.
Already, where Cp and Cv are specific heats at constant pressure and constant volume respectively. Capital Cp and capital Cv are molar heat capacities at constant pressures and constant volume respectively. ಹಾಗೆ ನಮಗೆ ಡ್ಯೂರಾನ್ ಒನ್ ಪೆಟಿಟ್ ರೂಲ್ ಗೊತ್ತಿರಲಿ, ಅಟಾಮಿಕ್ ಮಾಸ್ ಇಂಟು ಸ್ಪೆಸಿಫಿಕ್ ಹೀಟ್ ಈಸ್ ಈಕ್ವಲ್ ಟು 6.4. The rule is valid for solid elements except beryllium, boron, silicon and carbon. ಹಾಗಾದ್ರೆ in SI units, the specific heat or molar heat is expressed in terms of joules. ಹಾಗಾದ್ರೆ 1 calorie is equal to 4.184 joules ಅಂತ. Okay. Next. Molar heat capacity of a monoatomic gas at constant volume. ಹಾಗಾದ್ರೆ CV is equal to 3/2 R ಆದ್ರೆ at constant pressure ಏನಾಗಿರಬೇಕು 5/2 R ಆಗಿರುತ್ತೆ. ಹಾಗೆ ನೋಡಿ ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಮೋಲಾರ್ ಹೀಟ್ ಕೆಪಾಸಿಟಿ ಫಾರ್ ಪಾಲಿಅಟಾಮಿಕ್ ಗ್ಯಾಸ್, that's going to be CV is equal to 3/2 R plus X. Molar heat capacity for polyatomic gas at constant pressure Cp is equal to 5/2 R plus X. ಹಾಗಾದ್ರೆ ನಮಗೆ ಗೊತ್ತಿರಲಿ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳಬೇಕು. ನೆಕ್ಸ್ಟ್ ಒನ್, ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳುವಾಗ a process which has an urge or a natural tendency to occur either of its own or after proper initiation under a given set of conditions. It is a irreversible process and may only be reversed by some external agents. ಕೆಲವೊಂದು ಎಕ್ಸಾಂಪಲ್ಗಳನ್ನ ಕೊಡ್ಬೇಕಂದ್ರೆ ಎವಾಪರೇಷನ್ ಆಫ್ ವಾಟರ್ ಅಂತ, ಅದರಷ್ಟಕ್ಕೆ ಅದೇ ಆಗುತ್ತೆ. ಡಿಸೊಲ್ಯೂಷನ್ ಆಫ್ ಶುಗರ್, ನೀವು ಶುಗರ್ನ ವಾಟರ್ ಅಲ್ಲಿ ಹಾಕಿ ಬಿಟ್ಟರೆ ಸಾಕು, ದಟ್ ಈಸ್ ಗೋಯಿಂಗ್ ಟು ಬಿ ವಾಟ್, ಡಿಸಾಲ್ವ್. Intermixing of gases, when two gas bottles are just brought near each other and left it open, ಅವಾಗ ಮಿಕ್ಸ್ ಆಗುತ್ತಲ್ಲ, ಅದರಷ್ಟಕ್ಕೆ ಅದೇ ಆಗುವಂಥದ್ದು. ಸ್ಪಾಂಟೇನಿಯಸ್ ಪ್ರೋಸೆಸ್ ದಟ್ ನೀಡ್ಸ್ ಇನಿಷಿಯೇಷನ್ ಅನ್ನೋದಾದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಕಂಬೈನ್ ಆಗಿ ವಾಟರ್ ಬರಬೇಕಪ್ಪ. ಈ ಪ್ರೋಸೆಸ್ ಅಲ್ಲಿ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ವೈ? ಟು ಕಂಬೈನ್ ದೆಮ್ ಟು ಫಾರ್ಮ್ ವಾಟರ್. ಹೈಡ್ರೋಜನ್ ಆಸ್ ಎ ಫ್ಯೂಯಲ್ ಅಂತ ಗೊತ್ತಿರುತ್ತಲ್ವಾ, ಅದರಲ್ಲಿ ಬರುವಂತ ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್. ಹಾಗೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ನಮಗೆ ಗೊತ್ತಿದೆ, ಎಲೆಕ್ಟ್ರೋಲೈಸಿಸ್ ಮಾಡಿದ್ರೆ ಅಗೇನ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ವಿ ಆರ್ ಗೆಟಿಂಗ್, ಹೌದು ತಾನೆ? ಎಸ್. ಹಾಗೆ ನೋಡ್ತಾ ಬರೋಣಂತೆ, ಇಟ್ ರಿಕ್ವೈರ್ಸ್ ಕಂಟಿನ್ಯೂಸ್ ಸಪ್ಲೈ ಆಫ್ ಎನರ್ಜಿ. ಗೊತ್ತಿರಲಿ, ಪ್ರಾಪರ್ ಇನಿಷಿಯೇಷನ್ ಇದ್ದಾಗ ಆದ್ರೂ ಅಥವಾ ಅದರಷ್ಟಕ್ಕೆ ಅದೇ ಆದ್ರೂ ಅದನ್ನ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಕರೀತಾ ಇದ್ದೀವಿ. ನೆಕ್ಸ್ಟ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. The entropy of the universe increases in every spontaneous change. The entropy of the universe is continuously increasing. ಹಾಗಾದ್ರೆ ಅದರ್ ಸ್ಟೇಟ್ಮೆಂಟ್ಸ್ ಆಫ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಸ್ ದೇರ್ ನೋಡಿ. ಕ್ಲಾಸಿಯಸ್ ಯಾವ್ದಂತ ಡೆಫಿನೇಷನ್ ಇದೆ, ಕೆಲ್ವಿನ್ ಡೆಫಿನೇಷನ್, ಪ್ಲಾಂಕ್ಸ್ ಡೆಫಿನೇಷನ್ ಇದೆ. ಓಕೆ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ರೈಟ್, ಎಂಟ್ರೋಪಿ ಎಸ್ ಸಿಂಬಲ್ ಇಂದ ನಾವು ಅದನ್ನ represent ಮಾಡ್ತಾ ಇದ್ದೀವಿ. It is a measure of degree of disorder or randomness in a system. More the disorder or randomness, the more is entropy. Usually heat is added to a system, increases randomness and hence the entropy. Heat is added, ನೆನ್ಪಿಟ್ಕೊಳ್ಳಿ, heat added to a system at lower temperature causes greater randomness than the system at higher temperature. At higher temperature, the system already has the higher randomness. Thus, entropy change is inversely proportional to temperature. ಒಂದು ಎಕ್ಸ್ಪ್ರೆಷನ್ ಇದೆ ನೋಡಿ, ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಕ್ಯೂ ರಿವರ್ಸಿಬಲ್ ಡಿವೈಡೆಡ್ ಬೈ ಟೆಂಪರೇಚರ್. ಹಾಗಾದ್ರೆ ಸ್ಪಾಂಟೇನಿಯಸ್ ಪ್ರೋಸೆಸ್ಗೆ ಯೂಶಲ್ ಆಗಿ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಸ್ ಟೋಟಲ್ ಎಂಟ್ರೋಪಿ ಚೇಂಜ್ ಇಸ್ ಈಕ್ವಲ್ ಟು entropy change of the system plus entropy change of the surrounding, that will be always greater than 0. ಹಾಗಾದ್ರೆ ಎಂಟ್ರೋಪಿ ಅಂದ್ರೆ ಏನಾಗಬೇಕಂತೆ, ಪಾಸಿಟಿವ್ ಆಗಿರಬೇಕು ಅವ್ರು ಹೇಳ್ತಾ ಇರೋದು, ಅಥವಾ ಡೆಲ್ಟಾ ಎಸ್ ಆಫ್ ದ ಯೂನಿವರ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0. ಯೂನಿಟ್ಸ್ ಆಫ್ ಎಂಟ್ರೋಪಿ ಅಂತ ತಗೊಂಡ್ರೆ ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಅಥವಾ ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್.
It's the state function. ಅಂದ್ರೆ ಏನಂತೆ, it depends only on the initial and final state. Okay, ಹಾಗಾದ್ರೆ it is represented by what? Delta S is equal to S of final minus S initial. ಅಂದ್ರೆ entropy of final state minus entropy of initial state. That is equal to Q in a reversible process. And the heat change during a reversible process divided by temperature. The heat absorbed by the system in a reversible manner. Entropy change for an ideal gas under different conditions with change in P, V, and T. Delta S is equal to Cv into ln of T2 by T1 plus R into ln of V2 by V1. Equation ಗೊತ್ತಿರಲಿ. ಅದೇ entropy change at ಅಂದ್ರೆ constant pressure ಅಲ್ಲಿ Cp into ln of T2 by T1 plus R into ln of P1 by P2. Where temperature and pressure are two variables. For isothermal process ಏನಾಗಿರುತ್ತೆ, delta T is equal to 0. Therefore, delta S is equal to R into ln of V2 by V1, that is equal to R into ln of P1 by P2. ನೆನ್ಪಿಟ್ಕೊಂಡಿರ್ತೀರ? Right. For an isobaric process, delta P is equal to 0. Delta S is equal to Cp into ln of T2 by T1. Isochloric ಆದರೆ volume constant ಇರೋದ್ರಿಂದ delta V is equal to 0. Delta S is equal to Cv into ln of T2 by T1. ಅದಷ್ಟು ಗೊತ್ತಿರಲಿ. ಗಿಬ್ಸ್ ಫ್ರೀ ಎನರ್ಜಿ ಬಗ್ಗೆ ಮಾತಾಡೋದಾದ್ರೆ ಹಾಗಾದ್ರೆ ಹೇಗೆ ಡಿಫೈನ್ ಮಾಡ್ತಿದ್ದೀರಾ? It is the maximum amount of energy which can be converted into the useful work. It is related to enthalpy and entropy change as follows. ಹಾಗಾದ್ರೆ G is equal to H minus T into S ಅಂತ. Suppose the change is given by delta G is equal to delta H minus T into delta S ಆದ್ರೆ ನೋಡ್ಕೊಳ್ಳಿ, ಡೆಲ್ಟಾ ಜಿ ಅನ್ನೋದು ನೆಗೆಟಿವ್ ಆಗಿದ್ರೆ ಮೈನಸ್ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ವಾಟ್? ಮ್ಯಾಕ್ಸಿಮಮ್ ವರ್ಕ್ ಡನ್ ಮೈನಸ್ ಪಿ ಇಂಟು ಡೆಲ್ಟಾ ವಿ, ದಟ್ ಇಸ್ ಈಕ್ವಲ್ ಟು ವಾಟ್? ಯೂಸ್ಫುಲ್ ವರ್ಕ್. ಸೊ ಆ ಈಕ್ವೇಶನ್ ಏನಂತ ತಗೋಬಹುದು ನಾವು? ಗಿಬ್ಸ್ ಹೆಲ್ಮೋಲ್ಟ್ಸ್ ಈಕ್ವೇಶನ್ ಅಂತ ತಗೊಳ್ತಾ ಇದ್ವಿ. ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಇದೆಯಲ್ಲ, ದಿಸ್ ಈಕ್ವೇಶನ್ ಇಸ್ ಕಾಲ್ಡ್ ಅಸ್ ವಾಟ್? ಗಿಬ್ಸ್ ಹೆಲ್ಮೋಲ್ಟ್ಸ್ ಈಕ್ವೇಶನ್ ಅಂತ. ಹಾಗಾದ್ರೆ ಹೆಲ್ಮೋಲ್ಟ್ಸ್ ಫ್ರೀ ಎನರ್ಜಿ ವರ್ಕ್ ಫಂಕ್ಷನ್ ಏನ್ ಹೇಳುತ್ತಂತೆ? The maximum work obtainable from a system is given by this energy. A is equal to E minus T into S ಅಂತ. ಹಾಗಾದ್ರೆ ವರ್ಕ್ ಫಂಕ್ಷನ್ ನ A ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದಾರೆ. Criteria for feasibility or spontaneity of a process. Enthalpy or entropy alone cannot predict the spontaneity of a change. ಹಾಗಿದ್ರೆ Gibbs free energy is a very useful factor for this. ಏನ್ ಹೇಳ್ತಾರೆ ನೋಡಿ, G is equal to H minus TS ಅಂತ. ಡೆಲ್ಟಾ ಜಿ ಏನಾಗಬೇಕು ಅವಾಗ? ಡೆಲ್ಟಾ H minus T into ಡೆಲ್ಟಾ S at constant temperature. Constant temperature ಅಂದ್ರೆ ಡೆಲ್ಟಾ T is equal to 0 ಆಗಿರುತ್ತೆ. So the same thing already we know that. Therefore, delta S total is equal to delta S system plus delta S surrounding, that should be greater than 0. ಹಾಗಾದ್ರೆ ಡೆಲ್ಟಾ S surrounding ಹೇಗೆ ಕೊಡ್ತಾ ಇದ್ದೀರಾ? That is equal to delta H surrounding by delta T temperature, that is equal to minus delta H of the system by temperature. Since heat lost by the system is equal to heat gained by the surroundings, therefore delta S total is equal to delta S system plus delta minus plus minus delta S of the system by temperature. Therefore, T into delta S is equal to T into delta S of the system minus delta H of the system. ಹಾಗಿದ್ರೆ that can be given as what? Minus delta G. ಹಾಗೆ ನೋಡ್ತಾ ಬನ್ನಿ ಇಲ್ಲಿ, if delta G is negative, the process is spontaneous. If it is 0, the process is in equilibrium. If it is positive, the process will not occur. Okay? ಹಾಗಾದ್ರೆ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂದ್ರೆ ಸ್ಟ್ಯಾಂಡರ್ಡ್ ಅಂದ್ರೆ ಗೊತ್ತು, ಅಟ್ ಕಾನ್ಸ್ಟೆಂಟ್ ಅಟ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್. ದೇ ಆರ್ ರಿಲೇಟೆಡ್ ಆಸ್ ಫಾಲೋಸ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬಗ್ಗೆ ನೋಡೋದಾದ್ರೆ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು minus 2.303 RT into log K. It may be log Kp or log Kc. Free energy change and cell potential.
ಡೆಲ್ಟಾ ಜಿ ನಾಟ್ ಅನ್ನೋದು ಏನಾಗಿರುತ್ತೆ ಮೈನಸ್ ಎನ್ ಎಫ್ ಇ ನಾಟ್. Variation of free energy with high temperature, with the temperature and pressure in a reversible process ಏನಾಗಿರುತ್ತೆ ನೋಡಿಪ್ಪ dg ಅಂದ್ರೆ small change in free energy that is equal to v into dp minus s into dt. ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡ. ಹಾಗಿದ್ರೆ the equation is called as total differential equation. If the temperature is kept constant and dt is equal to 0, then we have dg, small change in g at constant temperature is equal to v into dp at constant temperature, ಅಥವಾ delta g by delta p at constant temperature is equal to what? Volume. If pressure is kept constant, delta p and dp is equal to 0. Again ಬರುತ್ತೆ ನೋಡಿ, dg at constant pressure is equal to minus s into dt at constant pressure, ಅಥವಾ dg by dt at constant pressure is equal to negative entropy. Okay, right. ಹಾಗಿದ್ರೆ ಇದನ್ನು ನೋಡೋಣಂತೆ. Change in free energy for isothermal process. Delta G at constant temperature is equal to nRT into ln of P2 by P1 ಅಥವಾ ln of V1 by V2. ಗೊತ್ತಿರಬೇಕು. Criteria of feasibility or spontaneity in terms of entropy ಅಂತ ನಮಗೆ ಗೊತ್ತಿದೆ, it should be greater than 0. If delta S total is equal to 0, the process is reversible and system is in equilibrium when internal energy and volume are kept constant. Suppose delta S is greater than 0 at constant internal energy and volume, the process is irreversible. Okay, the process is irreversible. ಅದೇ ತರ internal energy ಗೆ ತಗೊಂಡ್ರೆ delta E at constant S and V that is equal to 0, ಇದು ಕೂಡ ರಿವರ್ಸಿಬಲ್ ಆಗಿರುತ್ತೆ. ಎಂಥಾಲ್ಪಿ ಅಂತ ತಗೊಂಡ್ರೆ delta H at constant entropy and pressure that is equal to 0, ಆಗೇನಾಗುತ್ತೆ the process is reversible. ವರ್ಕ್ ಫಂಕ್ಷನ್ ಅಂತ ಬಂದ್ರೆ delta A at constant temperature and volume is equal to 0, the process is reversible. ಹಾಗಾದ್ರೆ ಫ್ರೀ ಎನರ್ಜಿ ಬಗ್ಗೆ ಹೇಳೋದಾದ್ರೆ, when the pressure and temperature are kept constant, delta G at P and T less than 0, the process is irreversible, and if delta G at constant pressure and temperature is equal to 0, the process is reversible. ಹಾಗಾದ್ರೆ ನೆಕ್ಸ್ಟ್ ನೋಡೋದು zeroth law of thermodynamics. If two bodies have separately equality of temperature with a third body, they also have equality of temperature with each other. ಅಂದ್ರೆ ಎರಡು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳುತ್ತೆ. ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ ಹೇಳ್ತದೆ, at absolute zero temperature, the entropy of a perfectly crystalline substance is taken as 0. This law was founded by what? Nernst. Okay, 1906. Calculation of absolute value of entropy and delta S is equal to S naught minus S ಅಂತ ಹಾಗಿದ್ರೆ that can be given as what? 0 to T ತಗೊಂತಾ ಇದೆ integration symbol Cp by T into delta T, where Cp is the heat capacity of substance at constant pressure. According to third law ಏನು ಹೇಳುತ್ತೆ ನೋಡು, S naught is equal to 0. Total entropy of the system is going to be what? Correct? Sorry, that means when two systems are in contact with each other, right? Yeah. Thus S is equal to integration of 0 to T into Cp by T at into delta T. Right? ನೋಡಿ ಎಕ್ಸ್ಪ್ರೆಷನ್ ನೋಡಿ ಒಂದ್ಸಲ. ಹಾಗಾದ್ರೆ ಕ್ಲಾಪರಾನ್-ಕ್ಲಾಸಿಯಸ್ ಈಕ್ವೇಷನ್ ಅಥವಾ ಕ್ಲಾಸಿಯಸ್-ಕ್ಲಾಪರಾನ್ ಈಕ್ವೇಷನ್ ಅಂತ ಕರೀತಾರೆ. It gives the change in pressure dP accompanying change in temperature dt, or vice versa for a system containing two phases of pure substance in equilibrium. Q is heat exchanged reversibly per mole of a substance during the phase transformation at temperature T. ಹಾಗಾದ್ರೆ dP by dt is equal to Q divided by T into VB minus VA. Okay, ಹಾಗಿದ್ರೆ ನೋಡಿ, for water liquid ಮತ್ತೆ for water vapor ತಗೊಂಡ್ರೆ dP by dt is equal to delta HV divided by T into that's volume of gas minus volume of liquid.
ಅದೇ ತರ ಸಾಲಿಡ್ ಅಂಡ್ ಐಸ್ ತಗೊಂಡ್ರೆ ಸೇಮ್ ಥಿಂಗ್. ಅಲ್ಲಿ ಏನಿರುತ್ತೆ ನೋಡಿ, ಫ್ರೀಸಿಂಗ್ ಅಂತ ಬರುತ್ತೆ ಡೆಲ್ಟಾ ಎಚ್ ಎಫ್ ಡಿವೈಡೆಡ್ ಬೈ ಟಿ ಇಂಟು ವಿ ಎಲ್ ಮೈನಸ್ ವಿ ಎಸ್. ಓಕೆನಾ? ರೈಟ್. ಹಾಗಾದ್ರೆ ಇಂಟಿಗ್ರೇಟೆಡ್ ಫಾರ್ಮ್ ಆಫ್ ಕ್ಲಾಸಿಯಸ್-ಕ್ಲಾಪೆರಾನ್ ಈಕ್ವೇಶನ್ ಏನ್ ಬರ್ತದೆ ನೋಡು, ಲಾಗ್ P2 by P1 is equal to delta H V divided by 2.303 R into T2 minus T1 by T1 T2. ಹಾಗಾದ್ರೆ ಅಪ್ಲಿಕೇಶನ್ಸ್ ಆಫ್ ಕ್ಲಾಸಿಯಸ್-ಕ್ಲಾಪೆರಾನ್ ಈಕ್ವೇಶನ್ ಏನು? ಕ್ಯಾಲ್ಕುಲೇಷನ್ಸ್ ಆಫ್ ಮೋಲಾರ್ ಹೀಟ್ ಆಫ್ ಎವಾಪರೇಷನ್, effect of temperature on vapor pressure of liquid, effect of pressure on boiling point, constant calculation of molar elevation constant and molar depression constant ಅಂದ್ರೆ kb ಮತ್ತೆ kf of a solvent. Okay, next ಹಾಗಾದ್ರೆ kb is equal to 0.002 into t square by lv. ಹಾಗಾದ್ರೆ lv ಅಂದ್ರೆ ಏನು? latent heat of evaporation per gram of solvent. latent heat of evaporation per gram of solvent. ಹಾಗಿದ್ರೆ ನೋಡೋಣ, T ಅಂದ್ರೆ ಏನಂತ? ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. Kf ವ್ಯಾಲ್ಯೂ ಹೌ ಯು ಆರ್ ಗಿವಿಂಗ್? 0.002 into T square divided by L into F. F ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್ ಅಂತ. ಓಕೆ, ರೈಟ್. ಹಾಗಿದ್ರೆ ನೆಕ್ಸ್ಟ್ ಟೈಪ್ಸ್ ಆಫ್ ರಿಯಾಕ್ಷನ್ ಅಂಡ್ ಕರೆಸ್ಪಾಂಡಿಂಗ್ ಎಂಥಾಲ್ಪೀಸ್ ಅಂತ ನೋಡಿ. heat of reaction at constant volume and certain temperature. It is defined as the change in internal energy of the system when requisite number of molecules of reactants react to form products. Again, delta E is equal to EP minus ER, that is equal to Q. Heat of reaction at constant volume. Again, heat of reaction at constant pressure and certain temperature. ಏನಾಗಿರುತ್ತಂತೆ ನೋಡಿ. It is defined as the difference in the enthalpies of products and reactants. Heat of reaction is at constant pressure ಅಂತ ತಗೊಳ್ಳೋಣ. ನೋಡಿ ಇಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ heat of a reaction at constant volume and at constant pressure. ನೋಡೋಣ. delta H is equal to U delta E plus P into delta V. Sign of delta H and delta E ಅಂತ ತಗೊಂಡ್ರೆ negative sign of delta H and delta U or delta E shows the heat is evolved and the reaction is exothermic, while a positive sign of delta H and delta E shows that heat is absorbed and reaction is endothermic. Again, factors affecting the heat of reaction. ಏನಿರುತ್ತೆ? Physical state of the reactants and products, amount of the reactants, temperature, pressure. These are all the right factors affecting the enthalpy of formation ಅಂತ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗೊತ್ತಿರಲಿ. ನೆಕ್ಸ್ಟ್ thermochemical equation ಅಂದ್ರೆ it is a balanced mentioning the physical state of the reactants and products and showing the value of delta E and delta H. Equation is called as what? Thermochemical equation. Heat formation and the enthalpy of formation, it is defined as the enthalpy change when enthalpy change delta H accompanying the formation of one mole of the compound from its elements. ಹಾಗಿದ್ರೆ enthalpy of formation ಅಂದ್ರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬರ್ತದೆ ಅಂದ್ರೆ ಒಂದು ಮೋಲ್ ಇರಬೇಕು ಮತ್ತೆ ಅದರ ಸ್ಟ್ಯಾಂಡರ್ಡ್ ಸ್ಟೇಟ್ ಅಲ್ಲಿ ಇರಬೇಕು. ಓಕೆ, ದೆನ್ ಸ್ಟ್ಯಾಂಡರ್ಡ್ ಹೀಟ್ ಆಫ್ ಫಾರ್ಮೇಶನ್ ಅಂತ. It is the enthalpy change accompanying the formation of one mole of the compound from its elements. ಹಾಗಾದ್ರೆ all substances being in their standard state, the condition of standard state is 25 degrees Celsius and 1 atmosphere. Okay, then heat of combustion ante. Okay, ನಿಮಗೆ ಗೊತ್ತಿರಬೇಕು enthalpy of combustion, enthalpy of formation, enthalpy of neutralization ಅಂತ. ಹಾಗಿದ್ರೆ ನೋಡಿ, it is the change in enthalpy of the system when 1 gram mole of the substance is completely oxidized. Okay, right. ಹಾಗಿದ್ರೆ ಒಂದು equation ಇದೆ ನೋಡಿ, methane gas is undergoing oxidation to form CO2 and H2. Heat liberated is going to be minus 890.3 kilojoules. The combustion already ಗೊತ್ತಾಗಿದೆ. Application of heat of combustion, calorific value of fuel ಗೊತ್ತಾಗುತ್ತೆ. Calculations of heat of formation, constitution
ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನೇನೆಲ್ಲ ಆಗಿರುತ್ತೆ ಅದರಲ್ಲಿ ಅಂತ ಹೇಳಿ. Heat of neutralization ಅಂತ. It is defined as the enthalpy change accompanying the neutralization of 1 gram equivalent of the acid by a base in dilute solution. HCl plus NaOH is equal to NaCl and H2O. Remember this fast reaction, and it's undergoing neutralization with the liberation of heat and water, neutralizing it. Heat of neutralization of very few strong acid by a strong base is identical. When acid or alkali is weak, the heat of neutralization is different because the reaction involves the dissociation of the weak acid or the weak alkali. Next, heat of neutralization of weak acids with the NaOH at 25 degrees Celsius ಕೊಟ್ಟಿದ್ದಾರೆ. ಒಂದ್ಸಲ ನೋಡ್ಕೋಬಹುದು ಅನ್ಕೊಂತೀನಿ. ಆಸಿಡ್ ಅಸ್ಟಿಕ್ ಆಸಿಡ್ ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್ ಎಷ್ಟಿರಬೇಕು? -55.23. ಹಾಗಾದ್ರೆ heat of dissociation that should be the least 1.26 ಬರ್ತಾ ಇದೆಯಂತೆ. ಫಾರ್ಮಿಕ್ ಆಸಿಡ್, ಹೈಡ್ರೋಸೈನಿಕ್ ಆಸಿಡ್, ಹೈಡ್ರೋಜನ್ ಸಲ್ಫೈಡ್, ಇಷ್ಟರಲ್ಲಿ ಎಂಥಾಲ್ಪೀಸ್ ಎಷ್ಟೆಷ್ಟು ಬರುತ್ತೆ ಅಂತ ಗೊತ್ತಿರ್ಬೇಕು ನಿಮಗೆ. ಓಕೆ, ನೋಡುವ. Heat of solution ante, when 1 mole of the solute, it is dissolved in large excess of water from 1 concentration. Okay, that is going to be nodkonta bani illi. So the further dilution of the solution produces no heat exchange. ಅಂದ್ರೆ ಒಂದಷ್ಟು ಡಿಸಾಲ್ವ್ ಮಾಡ್ತಿರೋ ವಾಟರ್ಗೆ ಎಲ್ಲಿವರೆಗೂ ಅಂದ್ರೆ ಸ್ಯಾಚುರೇಷನ್ ಆಗೋವರೆಗೂ. ಓಕೆ, ಅವಾಗ ಇಲ್ಲಿ ಹೇಳ್ತಾ ಇರೋದು that enthalpy change per mole of solute when it is dissolved in large excess of solvent. KCl aqueous plus KCl aqueous delta H is equal to 4400 calories. Magnesium sulfate ಇದೆ, when you add into water magnesium sulfate dot H2, delta H is equal to -20280 calorie. Heat of dilution, the enthalpy change when a solution containing 1 mole of a solute is diluted from one concentration to another. Heat of hydration ಅಂತ ತಗೊಂಡ್ರೆ, hydration solution appears to be ಒಂದೇ ತರ ಅಂತ, ಬಟ್ ಇಲ್ಲೇ ಬೇರೆ ಮೆಕ್ಯಾನಿಸಮ್, ಅಲ್ಲೇ ಬೇರೆ. ಓಕೆನಾ? The enthalpy change when 1 mole of a substance combines with the required number of moles of water to form a specific hydrate. The heat of hydration ಅಂದ್ರೆ ಏನಂತ ಹೇಳ್ಬೋದು ನಾವು? Heat of solution of the hydrated compound, heat of minus heat of solution of the unhydrated compound ಅಂತ ಹೇಳಿ ಗೊತ್ತಿರುತ್ತಲ್ಲ ಮಕ್ಕಳು, ರೈಟ್? ಸೊ heat of precipitation ಇದೆ, ಬಾಂಡ್ ಎಂಥಾಲ್ಪಿ ಇದೆ. ನೆನ್ಪಿಟ್ಕೊಳ್ಳಿ, ಬಾಂಡ್ ಎಂಥಾಲ್ಪಿ ಅಂದ್ರೆ ದ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ಬಾಂಡ್. ನೋಡಿ, ಮೀಥೇನ್ ಅಂತ ತಗೊಂಡ್ರೆ ಅದ್ರೊಳಗೆ ಮೊದಲನೇ ಬಾಂಡ್ ಬ್ರೇಕ್ ಮಾಡುವಾಗ 425 ಕಿಲೋ ಜೌಲ್ ಇನ್ವಾಲ್ವ್ ಆದ್ರೆ, ಇನ್ನು ಸೆಕೆಂಡ್ ಬಾಂಡ್ ಅನ್ನ ಕಟ್ ಮಾಡುವಾಗ +470, ಇನ್ನೂ ಒಂದು ಬಾಂಡ್ ಕಟ್ ಮಾಡಿದಾಗ, ಓಕೆ, 4 ಇದೆಯಲ್ಲ, ಅದರಲ್ಲಿ 3 ಬಾಂಡ್ ಕಟ್ ಮಾಡಿದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ 416 ಕಿಲೋ ಜೌಲ್ ಪರ್ ಮೋಲ್. ಅದೇ CH ಬಾಂಡ್ ದಟ್ ಇಸ್ ಈಕ್ವಲ್ ಟು ಎಷ್ಟು ನೋಡು, ಇನ್ ಪಾಲಿಅಟಾಮಿಕ್ ಡಿಸೋಸಿಯೇಷನ್ ಎನರ್ಜಿ ಅಂತ ಕರೀತಾರೆ. ಓಕೆ, ರೈಟ್. ಸೊ ಹೆನ್ಸ್ CH ಬಾಂಡ್ ಎನರ್ಜಿ ಎಲ್ಲದನ್ನು ಆಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಿ, ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ಮೀನ್ ಬಾಂಡ್ ಎಂಥಾಲ್ಪಿ ಅಂತ ಕರಿತಾ ಇದೀವಿ, ಅಥವಾ ಏನಂತ ಕರಿಬಹುದು? ಆವರೇಜ್ ಬಾಂಡ್ ಎಂಥಾಲ್ಪಿ ಅಂತ ಹೇಳಿ. ಹಾಗಿದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅನ್ಕೊಂತೀನಿ. ನೆಕ್ಸ್ಟ್, ದ ಲಾಸ್ ಆಫ್ ಥರ್ಮೋಕೆಮಿಸ್ಟ್ರಿ ಅಂತ, ಲ್ಯಾವೋಸಿಯರ್ ಅಂಡ್ ಲ್ಯಾಪ್ಲೇಸ್ ಲಾ. ಹಾಗಾದ್ರೆ the heat evolved or absorbed in the course of chemical reaction is equal to the heat absorbed or evolved when the reaction is reversed. ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಹಾಗಾದ್ರೆ ರಿಯಾಕ್ಟೆಂಟ್ಗಳು ಕಂಬೈನ್ ಆಗಿ ಪ್ರಾಡಕ್ಟ್ ಬಂದಿದೆಯಂತೆ. ಆ ರಿಯಾಕ್ಷನ್ ಅನ್ನ ಮಾತ್ರ ನೋಡು ರಿಯಾಕ್ಟೆಂಟ್ ಆಗಿ ತಗೋ, ಇವನ್ನ ಪ್ರಾಡಕ್ಟ್ ಆಗಿ ತಗೋ. ಡೆಲ್ಟಾ ಎಷ್ಟು ನೋಡ್ಕೊಳ್ಳಿ, ಪ್ಲಸ್ ಇದ್ದು ಮೈನಸ್ ಆಯ್ತು. ಎಷ್ಟು ಆಲ್ರೆಡಿ ಗೊತ್ತಿದೆ, ವೆದರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಸಿಂಗಲ್ ಸ್ಟೆಪ್ ಆರ್ ಇನ್ ಮಲ್ಟಿಪಲ್ ಸ್ಟೆಪ್ ಆರ್ ಸೆವರಲ್ ಸ್ಟೆಪ್ಸ್, the total enthalpy change is going to be constant ಅಂತ ಹೇಳಿ, ಹೌದಲ್ವಾ? ರೈಟ್. ಹಾಗಿದ್ರೆ ರೈಟ್, ಇದಿಷ್ಟು ನಾವು ಹೇಳಿದ್ದು ಏನಾಗಿತ್ತಂತೆ? ಥರ್ಮೋ, ಓಕೆ ಮಕ್ಕಳ,
1 ಸೆಕೆಂಡ್. ಇದಿಷ್ಟು ಆಗಿತ್ತು ಥರ್ಮೋಡೈನಮಿಕ್ಸ್ ಚಾಪ್ಟರ್ದು ಸಿನಾಪ್ಸಿಸ್. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣಂತೆ ಥರ್ಮೋಡೈನಮಿಕ್ಸ್ ಚಾಪ್ಟರ್ದು MCQಗಳನ್ನ. ಯಾಕೆಂತಂದ್ರೆ ಈ ಚಾಪ್ಟರ್ಲಿ ಬರುವಂತ MCQಗಳು ಸ್ವಲ್ಪ ನ್ಯೂಮೆರಿಕಲ್ ಬೇಸಿಸ್ ಇರುತ್ತೆ, ಕೆಲವೊಂದೆಲ್ಲ ರೀಸನಿಂಗ್ ಬೇಸಿಸ್ ಇರುತ್ತೆ, ಮತ್ತೆ ಇನ್ನೂ ಕೆಲವೊಂದು ಆ ಪರ್ಟಿಕ್ಯುಲರ್ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ಗಳು ಇರುತ್ತೆ. ಹಾಗಾದ್ರೆ ಈ ಚಾಪ್ಟರ್ದು ಒಂದಷ್ಟು ಸಿನಾಪ್ಸಿಸ್ ಪಾಯಿಂಟ್ ಗಳನ್ನ ನೀವು NCERT ಬುಕ್ ಗಳಿಂದ ಕಲ್ತ್ಕೊಂಡ್ಬನ್ನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣಂತೆ ವಿತ್ MCQs. ಭೇಟಿಯಾಗೋಣ. ಹಾಗಿದ್ರೆ ಸೈನಿಂಗ್ ಆಫ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.